ಓಕೆ, ನಾವಿವಾಗ ರೆಡಿಯಾಗಿದ್ದೀವಿ, ಹೊರಟಿದ್ದೀವಿ. ಸಂಜೆ 4 ಗಂಟೆ ಆಗಿದೆ. ಸೊ ನಮ್ಮ ಕಸಿನ್ ಬ್ರದರ್ ಸಿಸ್ಟರ್ ಬಂದಿದ್ದಾರೆ. ಸೊ ನಮ್ಮ ಅಣ್ಣ ಕೂಡ ಊರಿಂದ ಬಂದಿದ್ದಾನೆ. ಸೊ ನಾವೀಗ ಹೊರಟಿದ್ದೀವಿ. ಕ್ಯಾಮ್ರಾ ರೆಡಿ ಇದೆ ಫೋಟೋಗ್ರಫಿ ಮಾಡೋಕ್ಕೆ. ಎಲ್ಲಿಗೆ ಏನು ದಾರಿ ಮಧ್ಯೆ ಹೋಗ್ತಾ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಎಲ್ಲ ಬನ್ನಿ ನೋಡಿ. ಮಳೆ ಬಂದು ಯಾವ ರೀತಿ ಗಿಡಗಳು ಬೆಳ್ಕೊಂಡಿದ್ದಾವೆ ತೋರಿಸ್ತೀನಿ. ಏನಿದು ಗಿಡ ನೋಡಿದ್ರಲ್ವಾ, ಅಲ್ಲಿ ಕಂಪ್ಲೀಟ್ ಬರೀ ನೆಲ ಕಾಣಿಸ್ತಾ ಇತ್ತು, ಒಂದು ಸಣ್ಣ ಗಿಡ ಇರಲಿಲ್ಲ. ಸಖತ್ತಾಗಿ ಬೆಳ್ಕೊಂಬಿಟ್ಟಿದೆ. ಸೊ ನಾನು ಯೂಶ್ವಲಿ ಅಲ್ಲೊಂದು ಮನೆ ತೋರಿಸ್ತೀನಿ. ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೆ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಒಂದು ಸಣ್ಣ ಗಿಡ ಇರಲಿಲ್ಲ. 1 ತಿಂಗಳು ಮಳೆ ಬಂದಿದ್ದಕ್ಕೆ ಯಾವ ರೀತಿ ಚೆನ್ನಾಗಿ ಹತ್ಕೊಂಡ್ಬಿಟ್ಟಿದೆ ನೋಡಿ. ಬೀಜ ಹಾಕಲ್ಲ, ಪೋಷಣೆ ಮಾಡಿಲ್ಲ, ಬಟ್ ಚೆನ್ನಾಗಿ ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ. ಇಟ್ ಈಸ್ ಹೌ ಇಟ್ ಈಸ್. ಸೊ ಬನ್ನಿ, ಲೆಟ್ಸ್ ಗೋ. ನಮಸ್ಕಾರ. ನಾವು ಹೊರಟಿದ್ದೀವಿ ಈಗ. ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ಇದು ನನ್ನ ತಂಗಿ. ಹಾಯ್ ಮಾಡ. ಹಾಯ್ ಮಾಡ್ರು. ಸೊ ಮುಂದಿರೋದು ನಮ್ಮ ಅಣ್ಣ, ಹಿಂದಿರೋದು ನಮ್ಮ ತಮ್ಮ, ನಾನು ಹಿಂದಿರೋದು ನನ್ನ ತಂಗಿ, ಇದು ನಾನು. ಸೈಡಿಗೆ ನೋಡ್ಬಿಟ್ಟಿದ್ದೆ ಯಾರೋ ಹುಡುಗಿ. ಓಕೆ, ಸೊ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮು ಬೇರೆಯವ್ರನ್ನ ತೋರಿಸ್ತಾ ಇದ್ದೀನಿ. ಅದರ್ ದೆನ್ ಮೀ. ಸೊ ವಿ ಆರ್ ಗೋಯಿಂಗ್ ಟು, ಹೇಳ್ತೀನಿ ಜಾಗ ಬಂದಮೇಲೆ. ಬಾಯ್. ನನ್ನ ಗಾಡಿ ಹತ್ತುತ್ತಾ ಇಲ್ಲ. ನನ್ನ ಗಾಡಿ ಏರ್ತಾ ಇಲ್ಲ ಮೇಲೆ. ರೈಡಿ ಹಾಕೋತೀನಿ. ಎಕ್ಕೋದಲ್ಲಿ ಹೋಗಲ್ಲ ಅದು. ಸೊ ನಾವು ಕೊನೆಗೂ ಬಂದಿದ್ದೀವಿ ಬಾತಿಗುಡ್ಡ ಹತ್ಕೊಂಡು. ವಿ ಆರ್ ಇನ್ ಬಾತಿಗುಡ್ಡ. ಹೇಳ್ರ ಬಂದಿದ್ದೀವಿ ಅಂತ. ದೇವಸ್ಥಾನ. ಇಲ್ಲಿ ಅಡುಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅಡುಗೆನೇ ಮಾಡ್ತಾರೆ ಅನ್ಸುತ್ತೆ ಇಲ್ಲೆಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಯಾವ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಬನ್ನಿ ಮರ, ನಮ್ಮ ಮಂದಿಯವರು. ಓಂ ಕ್ರೀಂ ಕಾಳಿಕಾಯಿ ನಮಃ. ಓಪನ್ ಇದೆ ಅನ್ಸುತ್ತೆ, ನೋಡಬೇಕು. ನೋಡಿ ಹೆಂಗೆ ಬರ್ತಾ ಇದ್ದಾರೆ ಒಬ್ಬೊಬ್ಬರು, ಹೆಂಗೆ ಬರ್ತಾರೆ, ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ದೇವಸ್ಥಾನ ಶಿವಪ್ಪಂದು. ನಮಸ್ಕಾರ. ಸೊ ಹಿಯರ್ ಅಷ್ಟು ಕಷ್ಟ ಪಡ್ಕೊಂಡು ಬಂದಿತ್ತು ಇದಿಷ್ಟು ಕಾಣಲಿ ಅಂತ. ಇದಕ್ಕೆ ಬಂದಿದ್ದೆ ನೀನು? ಅದಕ್ಕೆ ನೆನಪಾಗ್ತಿಲ್ಲ. ಕಾನ್ಷಿಯಸ್ ಆದ. ಅಯ್ಯೋ, ಕ್ಯಾಮ್ರಾ ಕಾನ್ಷಿಯಸ್ಸು. ಇವಾಗ ನಾನು ನೋಡ್ಕೊಂಡು ಹೇಳು, ಇರೋದು ಹೋಗ್ಬಿಡುತ್ತೆ ಅಂತ.
ಹುಡುಗಿ ಸ್ನ್ಯಾಪ್ ಮಾಡ್ತಾ ಇದ್ದ, ಅವನು ಸ್ನ್ಯಾಪೇ ಮಾಡ್ತಾವೆ. ಮಾಡಲಿ ಅಂತೀರ, ನಾನು ವಿಡಿಯೋನೇ ಮಾಡ್ತಾಯಿದ್ದೀನಿ ಸ್ನ್ಯಾಪ್ ಮಾಡೋದ್ರಲ್ಲಿ. ಏನಂತೀರ ಫ್ರೆಂಡ್ಸ್? ಜನರೇ, ಎಂಥ ಜನರೇ, ಇಲ್ಲಿ ಬಂದು ನಾವು ನೋಡಿದ್ರೆ ನಮಗೆ ಕಾಣಿಸ್ತಾ ಇರೋದು ಬರೀ ಬೇಡದೇ ಇರೋ ಗಿಡಗಳು. ಏನು ಚಿಕ್ಕವರದಾಗಿತ್ತಲ್ಲ ಹೋಗ್ತಾರಿಲ್ಲ ಇವಾಗಷ್ಟೇ. ನನಗೆ ಸ್ವಾತಂತ್ರ್ಯ ಬಂದಿದೆ, ಎಲ್ಲಿ ಬೇಕಾದ್ರೂ ಓಡಾಡೋ ಬುದ್ಧಿ ಬಂದಿದೆ. ಚಿಕ್ಕವರದಾಗಿತ್ತರೆಲ್ಲ ಬರ್ತಿರ್ಲಿಲ್ಲ, ಬಿಡ್ತಿರ್ಲಿಲ್ಲ, ಕರ್ಕೊಂಬರ್ತಿರ್ಲಿಲ್ಲ. ಜನರೇ, ನಿಮಗೆ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ, ನಾನು ಜೋರಾಗಿ ಹೇಳ್ತೀನಿ ಕೇಳಿ. ಚಿಕ್ಕವರಿದ್ದಾಗ ಸ್ವಾತಂತ್ರ್ಯ ಇರಲಿಲ್ಲ, ಇಲ್ಲಿಗೆ ಬರ್ತಿರ್ಲಿಲ್ಲ, ಕರ್ಕೊಂಬರ್ತಿರ್ಲಿಲ್ಲ, ಇವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಮ್ಮ ಅಣ್ಣಶ್ರೀ ಅವರು ಹೇಳ್ತಾ ಇದ್ದಾರೆ. ಏನು ಜನರೇ, ಇನ್ನೂ ಸ್ವಲ್ಪ ಮೇಲೆ ಹೋಗಿದ್ರೆ ಚೆನ್ನಾಗಿತ್ತು. ತುಂಬ ಮೇಲಲ್ಲ, ಸ್ವಲ್ಪ ಮೇಲೆ. ಬನ್ನಿ ನೋಡುವ. ಏನಾಗ್ತಿರ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳಲ್ಲ, ಪಕ್ಕ ಫೋಟೋ ಶೂಟ್ ಮಾಡ್ತಾವ್ರೆ. ಹೆಲ್ಮೆಟ್ ಬಿಸಾಕ್ ಬಿಡಕೋಣ, ಬೇಕಾಗತ್ತೆ. ಏನು ಗುರು ನೀವು, ಅರ್ಧ ಕಣ್ಣು ಮುಚ್ಚಿ ಫೋಟೋ ತೆಗಿಯೋನೊಬ್ಬ, 2 ಕಣ್ಣು ಬಿಡಿಸ್ಕೊಂಡು ಫೋಟೋ ತಗೊಳ್ಳೋನೊಬ್ಬ. ಇದ್ರ ಮಧ್ಯೆ ನಮ್ಮದೇನು ಅಂತ 4 ಕಣ್ಣಲ್ಲಿ ಫೋಟೋ ತೆಗಿ ಹುಡುಗಿದ್ದು ಇನ್ನೊಬ್ಳದು. ಅದ್ರದ್ದು ಊಟ ಆಯಿತು ಅನ್ಸುತ್ತೆ. ನಮಗೆ ಫೋಟೋದ್ರಲ್ಲೇನು ಆಸಕ್ತಿ ಇಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು, ಚೆನ್ನಾಗಿ ಬಟ್ಟೆ ಹಾಕ್ಕೊಂಬಲ್ದಿದ್ದಾಗ. ಅಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಅವನೇ, ಎಲ್ಲೆಲ್ಲೂ ಅವನೇ. ಅಬ್ಬಬ್ಬಬ್ಬಬ್ಬ, ಬಾಯ್ ನನ್ನ ತೆಗಿ, ಬಾಯ್ ನಾನು ಮಾಡ್ತೀನಿ ಹೋಗಿಲ್ಲಿ. ಅದ್ಭುತವಾಗಿರೋ ನಂದು. ಓಹ್, ನೀನು ಇರೋ ನಿಮಿಷ ಹೆಂಗೆ ಕೊಟ್ಟಿದ್ಯಾ? ಲಾಗಿನ್ ಪ್ರಾಸೆಸ್ 1 ಪಾಯಿಂಟ್ ಇಳಿದ್ಬಿಟ್ಟೆ. ಇದು ಯಾವುದು ಚಪ್ಪಲಿ ಬೇಡ, ಚಪ್ಪಲಿ ಇರಲಿ, ಜುಡಿಯೋ ಚಪ್ಪಲಿ. ಅದಕ್ಕೆ ಒಂದು ನಿಮಿಷ ನೀಟಾಗಾರ ಕೊಡ ನನಗೆ ಮೊಬೈಲ್ನ. ಹಿಡ್ಕೊ ಇಲ್ಲಿ. ಹಾಂ ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಅಂಕಲ್ ಆಗಿದ್ದಾನೆ. ಅಂಕಲ್ದು ಫೋಟೋಗ್ರಫಿ ನಡೀತಾ ಇದೆ. ಮಗಳು ನಗೆ, ದೊಡ್ಡ ನಗು. ಏನು ಮಾಡಿದೆ ನಾನು ಅಂತ ಫೋಟೋ ಶೂಟ್ ಮಾಡಿಸ್ಕೊಂಡೆ. ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ಈ ನಾರ್ಮಲ್ ಡ್ರೆಸ್ ಹಾಕ್ಕೊಂಬಂದಿದ್ದೆ. ಸೊ ಅವ್ರು ತೆಗೆಸ್ಕೋಬೇಕಾದ್ರೆ ನಾನೇ ತೆಗೆಸ್ಕೋಬಾರ್ದು ಅಂತ 2 ಫೋಟೋ ತೆಗೆಸ್ಕೊಂಡೆ. ಇನ್ನೂ ಡಿಸ್ಕಷನ್ ಮಾಡ್ತಾರೆ ನೋಡಿ. ಫೋಟೋ ವಿಡಿಯೋದು ಮಾಡೋದು ಸ್ವಲ್ಪ ಇದೇ ಥರ ನಾಟಕಗಳು. ಎಲ್ಲಿ? ಹಾಂ, ನಮ್ಮನೆ ಹತ್ರ ಐತಲ್ಲಪ್ಪ ಮೇಲ್ಗಡೆ, ಎಷ್ಟು ಚೆನ್ನಾಗೈತಲ್ಲಿ. ಎಲ್ಲರೂ ನಾವು ನಿನ್ನೆ ಇದಕ್ಕೆ ಹೋಗಿದ್ವಲ್ಲ, ಫೋಟೋ ಶೂಟ್ ತಿನ್ನೆ ಮಾಡಬೇಕು. ಗಾಡಿ ಹೋಗೋದು ಚೆನ್ನಾಗತ್ತಲ್ಲ ಅಲ್ಲಿ. 2 ಕಡೆ ಮರಗಳು ಚೆನ್ನಾಗಿದ್ದಾವೆ, ಮತ್ತು ಖಾಲಿ ರೋಡ್, ಯಾರೂ ಬರಲ್ಲ ಅಲ್ಲಿ. ಕುಂದವಾಡ ಕೆರೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ. ಆಯಿತಾ? ಸೊ ದೇವ್ರಿಗೆ ಕೈ ಮುಕ್ಕೊಂಡು ನಾವು ಇಲ್ಲಿಂದ ಹೊರಡಬೇಕು ಅಂತ ಪ್ಲ್ಯಾನೇ ಇಲ್ಲ, ಆದರೆ ಹೊರಟಿದ್ದೀವಿ. ಅದು ಹೆಂಗೋ ಸಡನ್ನಾಗಿ ಆಯಿತು. ಪಾಪ ಅಲ್ಲಿಂದ ಬಂದ ಹುಡುಗ ಏನು ಮಾಡ್ದ ಏನೂ ಇಲ್ಲ. 2 ಫೋಟೋ ತೆಗೆಸ್ಕೊಂಡು ಹೊಟ್ಟೆ ಸಿಟ್ಟೈತೆ ನನಗೆ ಅಂತಂದ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಬರ್ರೋ ಇದು ಸರ್ಜಾಟ. ಓಕೆ, ಸೊ ಇಟ್ಸ್ ಟೈಮ್ ಟು ಗೋ. ಕುಂದವಾಡ ಕೆರೆ ಹೋಗ್ತೀವಿ. ದಾವಣಗೆರೆಯಲ್ಲಿ ಕುಂದವಾಡ ಕೆರೆ ಒನ್ ಆಫ್ ದ ಸ್ಪಾಟ್ ದಟ್ ಐ ಗೋ ಮೆನಿ ನಂಬರ್ ಆಫ್ ಟೈಮ್ಸ್. ಬಿಕಾಸ್ ಅಲ್ಲಿ ಖರ್ಚು ಮಾಡೋದೇನೂ ಇರಲ್ಲ, ಕೂತ್ಕೊಳ್ಳೋದು, ನೀರು ನೋಡೋದು, 6 ಪಕ್ಷಿಗಳು ನೋಡೋದು, ಸಮ್ಟೈಮ್ಸ್ ಕಾರಂಜಿ ಹಾಕಿರ್ತಿರೋದು ನೋಡ್ಕೊಂಡು ಮನೆ ಹೋಗೋದು. ಮನೆಗೆ ಹತ್ರ 4 ನಿಮಿಷದ ದಾರಿ, ಅದಕ್ಕೋಸ್ಕರ. ಸೊ ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ. ನೋಡಿ, ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ. ಅಲ್ಲಲ್ಲ, ಇಲ್ಲಿ ಅಣ್ಣ ತಂಗಿಯರ ಈ ಬಂದ 4-5 ಫೋಟೋ ತೆಗಿಯೋವರೆಗೆ. ಫುಲ್ ತೆಗ್ದಿಲ್ಲ ತಾನೆ, ಹಾಫ್ ಇಷ್ಟ. 3 ಹೊತ್ತು ಕಚ್ಚಾಡ್ತಾರೆ ಬಿಡಿ.
ಇಲ್ಲಿ ಬಿಡು ಫ್ರೆಂಡ್ಸ್ ಅಂತ ಗೊತ್ತಕ್ಕವೆ. ನಗುವ ಮಗುವ ಈ ಕಡೆಯಿಂದ ಸ್ವಲ್ಪ ನೋಡಿ ಜನಗಳೇ, ನೋಡಿ ಜನರೇ, ನೋಡಿ ಜನರೇ ಹೆಂಗ್ ನಗ್ತಾವಳೆ. ಸಾಕು. ನಿಂದ್ಯಾರ್ದು ತೆಗಿಯೋದು? ಹಾಂ, ಯಾರು ಚೆನ್ನಾಗಿ ತೆಗಿಯಲ್ಲ. ನಾನೊಂದು ತೆಗ್ದಿಲ್ಲ, ನೀನು ತೆಗ್ದಿರೋದು ನೋಡಿಲ್ಲ ನಂದೊಂದು ಫೋಟೋ ನೀನು. ಹೌದಾ? ಹಾಂ, ಹೋಗ್ಬಿಟ್ಟು ಬತ್ತೀಯಾ? ಹೋಗ್ಬಿಟ್ಟು ಬಾ. ಹೆಡ್ಲೈಟ್ ಹಾಕಲ್ಲ. ಹೆಡ್ಲೈಟ್ ಹೆಡ್ಡು ಚೆನ್ನಾಗಿದೆ ಅಲ್ವಾ? ಗಾಡಿ ಚೆನ್ನಾಗಿದೆ, ಗಾಡಿ ಮೇಲೆ ಕೂತಿರೋರು ಚೆನ್ನಾಗಿದ್ದಾರೆ, ಹೆಲ್ಮೆಟು ಚೆನ್ನಾಗಿದೆ. ವ್ಲಾಗ್ ನಂದು, ಶೋಕಿ ಇವಂದು. ನಮಸ್ಕಾರ ಫ್ರೆಂಡ್. ಸುಮ್ಮನೆ ಅವ್ರಿಗೆ ಒಂದು ಪೋಸ್ಟ್ ಕೊಡೋದು ಅಂತ ಅಂದ್ಬಿಟ್ಟು ನಾನು ಬರ್ತಾ ಇದ್ದೀನಿ. ಫೋಟೋದಲ್ಲಿ ಏನು ಗಾಡಿ ಸೌಂಡ್ ಕೇಳಲ್ಲ, ಅದಕ್ಕೆ ಆಫ್ ಮಾಡಿದ್ದಾನೆ ಇವಾಗ 5 ನಿಮಿಷ ಆದಮೇಲೆ. ನಾನು ಬಿಟ್ಟಿದ್ದು ಅಲ್ಲಿ ನೋಡಿ. ಕ್ಯಾಮ್ರಾಮನ್ನಿಗೆ ಯಾರು ಕರಿಬೇಡಿ ಮದುವೆಗೆ ಮತ್ತು ಬೇರೆ ಕಾರ್ಯಕ್ರಮಗಳಿಗೆ. ಮದುವೆ ಕರೆದ್ರೆ ಶೋಭನಕ್ಕೆ ಫೋಟೋಗಳು ಕ್ಲಿಕ್ ಆಗ್ತಾ ಇರ್ತವೆ. ಕಷ್ಟನಪ್ಪ ಒಂದು ಸ್ಮೈಲ್ ಹೋಲ್ಡ್ ಮಾಡೋದು, ಏನನ್ಸುತ್ತೆ ಅಲ್ಲ? ಸೊ ನಮ್ಮ ಬ್ಲಾಗ್ ಅಷ್ಟು ತನಕ ಕ್ಲಿಕ್ ಆಗ್ತೈತಿ. ಕ್ಯಾಮ್ರಾ ಪ್ರಾಬ್ಲಮ್ಮು, ಕ್ಯಾಮ್ರಾಮ್ಯಾನ್ದಲ್ಲ. ನನ್ ಬೇಡ ಅಣ್ಣ. ಬೇಡ ಅಂತವಳು ಇಷ್ಟು ತನಕ ಎಲ್ಲ ಬಂದ್ಬಿಟ್ಟು ವಿಡಿಯೋದಲ್ಲಿ. ಇವಳೇ ಬೇಡ ಅಂದಿದ್ದು. ಓಕೆ, ನಾನು ಕುಂದವಾಡಕೆರೆ ಹೋದ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊಳ್ಳೆ ನೋಡಿ, ಸೊಳ್ಳೆ ನೋಡಿಲ್ಲ ಹೆಂಗಿದೆ, ಕಚ್ಚಿಸ್ಕೊಂಡ್ಬಿಟ್ರೆ ಆಮೇಲೆ ವಿಡಿಯೋ ಸಲುವಾಗಿ ಎಲ್ಲೋ ಹಾರೋಯ್ತು ಅದು. ಎಷ್ಟಿದೆ? ಏನು 60 ಕಿಲೋಮೀಟ್ರ್ ಇದೆ. ಅಯ್ಯಪ್ಪ, ಹಿಂಗೆ ಎಳೆಯೋಕ್ಕೆ ಕಷ್ಟಪಡಬಾರ್ದು ಅಂತಲೇ ಕೊಟ್ಟಾರೆ ರಿವರ್ಸ್. ಸೊ ಆ್ಯಕ್ಚುಲಿ ಇಷ್ಟೋ ತನಕ ಅವರು ಫೋಟೋಸೇ ತೆಗಿತಾ ಇದ್ದಾರೆ. ಕುಂದವಾಡ ಕೆರೆಗೆ ಇನ್ನೂ ಹೋಗಿದ್ದಾಗಿಲ್ಲ. ಗಲಾಟೆ ಜಾಸ್ತಿ ಆಯ್ತು ಇವ್ರದ್ದು. ಇಟ್ಸ್ ಓಕೆ. ನಾನು ಒಂದಷ್ಟು ಫೋಟೋ ತೆಗೆಸ್ಕೊಂಡೆ, ಆನಂತರ ವ್ಲಾಗಲ್ಲಿ ಒಂದೆರಡು ಆ್ಯಡ್ ಮಾಡ್ತೀನಿ. ಇಷ್ಟೊತ್ತಂಗೆ ತೆಗೆದ್ರಲ್ಲ ಫೋಟೋಸ್, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರಾ? ಏನೋ ಯಪ್ಪ ಇವ್ರದ್ದು ಎಂದು ಮುಗಿಯೋದ ಕತೆ ಆಯಿತು ಅಲ್ಲಿ. ಪಾಪ ಸಣ್ಣ ಮಕ್ಕಳು ಕಟ್ಟು ಸ್ಟಾರ್ಟು ಬಟನ್ನು ಅಂತ ಏನು ಅಂದ್ಕೊಂಡು ನಿಂತಿದ್ರು. ಸೊ ದಿಸ್ ಈಸ್ ಆಲ್ಮೋಸ್ಟ್ ನಾಟ್ ದ ಹೈಯೆಸ್ಟ್ ಬಟ್ ಪ್ರಿಟಿ ಮಚ್ ಓಕೆ. ಯಾಕೆ ಬೇಡ ಬೇಡ ಅಂತಿದ್ಯಾ ನಿಂದು? ಹಾಂ, ಯಾಕೆ ಯಾಕೆ ಅಲ್ಲ, ಏನಕ್ಕೆ ಕೇಳಿ ಆಗಲೇ ಬೇಕು ಅಂದಿಗೆ ಬೇಡ ಅಂದಿಲ್ಲ ಅದಕ್ಕೆ. ಆದ್ರೆ ಅರ್ಧ ಕಾಲಾಗಿತ್ತು. ಹಾಂ, ಅರ್ಧ ಕಾಲ. ಕುಂದವಾಡ ಕೆರೆ. ನೀರು ಚೆನ್ನಾಗಿ ಬಂದ, ಪರವಾಗಿಲ್ಲ. ಓಕೆ ಗಾಯ್ಸ್, ನಿನ್ನೆ ವ್ಲಾಗ್ ಎಂಡ್ ಮಾಡೋದನ್ನ ನಾನು ಮರ್ತಿದ್ದೆ. ಮನೆಗೆ ಬಂದು ಸ್ವಲ್ಪ ಆಟ ಆಡಿಕೊಂಡು ಎಲ್ಲ ಮಾಡ್ಕೊಂಡು ಮಜಾ ಮಾಡಿ ಮಲ್ಗೋತಿಗೆ 12 ಗಂಟೆ ಆಗಿತ್ತು. ಸೊ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಎಲ್ರಿಗೂ ಬಾಯ್.